ಹಾಯ್ ಗೈಸ್, ಎಲ್ರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್. ಇನ್ಫಾರ್ಮೇಟಿವ್ ನವೋದಯನ್ ಚಾನಲ್ಗೆ ಸ್ವಾಗತ. ಗೈಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ KCT ಬರ್ದಿರೋರಿಗೆ BSc ಅಗ್ರಿಕಲ್ಚರ್ ಮತ್ತೆ BSc ಹಾರ್ಟಿಕಲ್ಚರ್ದು ಕಟ್ ಆಫ್ನ ಪ್ರೆಸೆಂಟ್ ಮಾಡೋಣ ಅಂತ ಬಂದಿದ್ದೀನಿ. ಓಕೆ, BSc ಅಗ್ರಿಕಲ್ಚರ್ ಮತ್ತೆ BSc ಹಾರ್ಟಿಕಲ್ಚರ್ಗೆ ಎಷ್ಟು ಸ್ಕೋಪ್ ಇದೆ ಅದೆಲ್ಲ ನೀವು ತಿಳ್ಕೊಬೇಕಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇವಾಗ BSc ಅಗ್ರಿಕಲ್ಚರು ಎಷ್ಟು ಇಂಪಾರ್ಟೆಂಟ್ ಅಂತ ಕೇಳೋದಾದ್ರೆ, ತುಂಬಾ ಜನ ಈಗ ಇಂಜಿನಿಯರಿಂಗ್ ಹೋಗ್ಬೇಕಂತ ಅನ್ಕೊಂಡಿರ್ತಾರೆ. ಓಕೆ, ಇಂಜಿನಿಯರಿಂಗ್ಗೆ ಹೋಗಕ್ಕೆ ತುಂಬಾ ಜನಕ್ಕೆ ಇಷ್ಟನೇ ಇರಲ್ಲ. ಓಕೆ, ಅವ್ರೇನ್ ಮಾಡ್ತಾರೆ, ನೀಟ್ ಬರೀತಾರೆ. ಓಕೆ, ನೀಟಲ್ಲಿ ಏನಾದರೂ ಒಳ್ಳೆ ಸ್ಕೋರ್ ಆಗಲಿಲ್ಲ ಅಂದ್ರೆ ಏನು ಮಾಡ್ತಾರೆ, ನೀಟಲ್ಲಿ ಒಳ್ಳೆ ಸ್ಕೋರ್ ಆಗಲಿಲ್ಲ ಅಂದ್ರೆ ಅವರೆಲ್ಲ ಬರೋದು BSc ಅಗ್ರಿಕಲ್ಚರ್ ಮತ್ತೆ ವೆಟನರಿ. ಓಕೆ, ಸೊ ವೆಟನರಿಗೆ ಆಲ್ವೇಸ್ ಐ ಕಟ್ ಆಫ್ ಹೋಗೇ ಹೋಗುತ್ತೆ. ಓಕೆ, ಐ ಕಟ್ ಆಫ್ ಹೋಗೇ ಹೋಗುತ್ತೆ ವೆಟನರಿಗೆ. ಅದು ಬಿಟ್ಟರೆ ವೆಟನರಿ ಕಾಲೇಜ್ ಎಲ್ಲ ಕ್ಲಿಯರ್ ಆದಮೇಲೆ ತುಂಬ ಜನ ಅಗ್ರಿಕಲ್ಚರ್, ಬಯೋಟೆಕ್ನಾಲಜಿ ಆ ಟೈಪು ಕಂಟೆಂಟ್ಗಳನ್ನ ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ಈ ವಿಡಿಯೋದಲ್ಲಿ ನಾನು BSc ಅಗ್ರಿಕಲ್ಚರ್ಗೆ ಏನಕ್ಕೆ ಒತ್ತು ಕೊಡ್ತಿದ್ದೀನಿ ಅಂದರೆ, ತುಂಬ ಜನ ಇಂಜಿನಿಯರಿಂಗ್ ಇಷ್ಟನೇ ಇಲ್ಲ ಅನ್ನೋರು ಮತ್ತೆ ನೀಟಲ್ಲಿ ಒಳ್ಳೆ ಸ್ಕೋರ್ ಆಗದೆ ಇರೋರು ಎಲ್ಲರೂ ಏನು ಮಾಡ್ತಾರೆ ಅಂದರೆ, KCT ರ್ಯಾಂಕ್ ಮೇಲೆ ಅವರು ಬರೋದೇ BSc ಅಗ್ರಿಕಲ್ಚರ್ಗೆ. ಮತ್ತೆ ಈವನ್ BSc ಹಾರ್ಟಿಕಲ್ಚರ್ ಸಹ ಚೂಸ್ ಮಾಡ್ತಾರೆ, ಏನಾದರೂ BSc ಅಗ್ರಿಕಲ್ಚರ್ ಸಿಗಲಿಲ್ಲ ಅಂದರೆ. ಓಕೆ, BSc ಹಾರ್ಟಿಕಲ್ಚರ್ದು ಸಹ ನಾನು ನಿಮಗೆ ಕಟ್ ಆಫ್ನ ತೊಗೊಂಡ್ಬಂದಿದ್ದೀನಿ. ಓಕೆ, ಇದು BSc ಹಾರ್ಟಿಕಲ್ಚರ್ ಕಟ್ ಆಫ್. ನೆಕ್ಸ್ಟು BSc ಅಗ್ರಿಕಲ್ಚರ್ ಕಟ್ ಆಫ್ನ ಒಂದಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟು ಅದಾದಮೇಲೆ BSc ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ದು ಕಟ್ ಆಫ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇವಾಗ BSc ಅಗ್ರಿಕಲ್ಚರ್ದು ಕಟ್ ಆಫ್ ಎಷ್ಟೆಷ್ಟು ಹೋಗ್ತಿದೆ ಅಂತ ಕೇಳೋದಾದರೆ, KCT ರ್ಯಾಂಕ್ ಈಗ ನೀವು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ತೀರಲ್ವಾ, ಅದರಲ್ಲಿ ನಿಮಗೆ ಒಂದು ಬಾಕ್ಸಲ್ಲಿ ನಿಮಗೆ ಅಗ್ರಿಕಲ್ಚರ್ ಕಟ್ ಆಫ್ ಇರುತ್ತೆ. ಓಕೆ, ಇವನ್ ಪ್ರಾಕ್ಟಿಕಲ್ದು ಕಟ್ ಆಫ್ ಬರುತ್ತೆ, ಅದ್ರದ್ದು ನೆಕ್ಸ್ಟ್ ವಿಡಿಯೋ ಇನ್ನೊಂದು ಮಾಡೋಣ. ಇವಾಗ ಸದ್ಯಕ್ಕೆ BSc ಅಗ್ರಿಕಲ್ಚರ್ ಥಿಯರಿ ವಾಯ್ಸ್ ಎಕ್ಸಾಮಲ್ಲಿ ನಿಮ್ಮದು ಎಷ್ಟು ರ್ಯಾಂಕ್ ಇದೆ ಆ ರ್ಯಾಂಕ್ ಪ್ರಕಾರ ನಿಮಗೆ ಕಾಲೇಜ್ ಸಿಗುತ್ತಾ ಇಲ್ವಾ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಓಕೆ, ಇವಾಗ ಜನರಲ್ ಮೆರಿಟ್ಗೆ ಎಷ್ಟು ಹೋಗ್ತಿದೆ ಅಂದರೆ ಕಟ್ ಆಫು 28,357. ಓಕೆ, 28,000 ಹತ್ತತ್ರ ನಿಮ್ಮದು ಏನಾದರೂ ರ್ಯಾಂಕ್ ಇತ್ತು ಅಂದರೆ KCTಲಿ, ಓಕೆ, ಅಗ್ರಿಕಲ್ಚರಲ್ ರ್ಯಾಂಕ್, ಓಕೆ, ಅಷ್ಟಿತ್ತು ಅಂದರೆ ಯು ವಿಲ್ ಗೆಟ್ BSc ಅಗ್ರಿಕಲ್ಚರ್ ಸೀಟ್ ಅಟ್ ಎನಿ ಕಾಸ್ಟ್. ಓಕೆ, ಯಾವುದೇ ರೀತಿ ಸಂದರ್ಭದಲ್ಲಿ ನಿಮಗೆ 28,000 ಹತ್ತತ್ರ, ಇವನ್ ನಿಮಗೆ 30,000 ಇತ್ತು ಅಂದ್ರೂ ನಿಮ್ಮ ರ್ಯಾಂಕು ದೇರ್ ಇಸ್ ಎ ಚಾನ್ಸ್. ಓಕೆ, ಚಾನ್ಸ್ ಇಲ್ಲ ಅಂತ ಅನ್ಕೋಬಾರ್ದು. ಏನಕ್ಕೆ ಅಂದರೆ ಈಗ ಪ್ರತಿಯೊಂದು ವರ್ಷ ಒಂದೊಂದು ಒಂದಷ್ಟು ಸೀಟ್ಸ್ಗಳನ್ನ ಆ್ಯಡ್ ಮಾಡ್ತಾರೆ. ಓಕೆ, ಅದೇ ರೀತಿ ಈ ವರ್ಷನೂ ಸಹ ಆ್ಯಡ್ ಆಯಿತು ಅಂತ ಹೇಳಿದ್ರೆ ಕಟ್ ಆಫ್ ಮೇ ಇನ್ಕ್ರೀಸ್ ಅಪ್ ಟು 30K ಆರ್ ಇಟ್ ಕ್ಯಾನ್ ಗೋ ಅಪ್ ಟು 35K. ಓಕೆ, 30 to 35K ವರೆಗೂ ಇನ್ಕ್ರೀಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಈವನ್ ಯಾವಾಗ ಅಂದರೆ ಸೀಟ್ಸ್ ಇನ್ಕ್ರೀಸ್ ಆದರೆ, ಒಂದು 50 ಸೀಟ್ಸು ಯಾವುದಾದ್ರೂ ಒಂದು ಕಾಲೇಜಲ್ಲಿ ಇನ್ಕ್ರೀಸ್ ಆಯಿತು ಅಂದರೆ ಅವಾಗ ಕಟ್ ಆಫು ಇಲ್ಲಿವರೆಗೆ ಹೋಗುತ್ತೆ. ಸೊ ನೀವು ಏನಾದರೂ ಈ ರ್ಯಾಂಕ್ಸ್ಗಳ ಹತ್ತತ್ರ ಬಾರ್ಡರ್ ಲೈನಲ್ಲಿ ಒಂದು 5,000 7,000 ಹತ್ತತ್ರ ಏನಾದರೂ ಇದ್ರಿ ಅಂದರೆ ನೀವು ಯಾವುದೇ ಕಾರಣಕ್ಕೂ ನೆಗೆಟಿವ್ ಫೀಲ್ ಮಾಡ್ಕೊಳ್ಳೋ ಆಗಿಲ್ಲ, BSc ಅಗ್ರಿಕಲ್ಚರ್ ಸಿಗೋಂಥ ಚಾನ್ಸಸ್ ಇರುತ್ತೆ. ಓಕೆ, ಈಗ ಹೈದರಾಬಾದ್ ಕರ್ನಾಟಕ ಬಗ್ಗೆ ಏನು ಹೇಳಿಲ್ಲ ಅಲ್ವಾ, ಹೈದರಾಬಾದ್ ಕರ್ನಾಟಕ ಇತ್ತು ಅಂದ್ರೂ ಚಾನ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಇವಾಗ ಫಸ್ಟ್ ನಾವು ಜನರಲ್ ಆಗಿ GMO 2AG 2BG ಆ ರೀತಿ 2A 6 2BG ಅದೆಲ್ಲ ಕ್ಯಾಟಗರೀಸ್ನ ಫಸ್ಟ್ ತಿಳ್ಕೊಳ್ಳೋಣ. ಅದಾದಮೇಲೆ ಹೈದರಾಬಾದ್ ಕರ್ನಾಟಕನ ನೋಡೋಣ. ಓಕೆ, ಇವಾಗ GMದು ನಾನು ಹೇಳ್ದಾಗೆ 28,000 ವರೆಗೆ ಲಾಸ್ಟ್ ಇಯರ್ ಅಲೋಟ್ ಆಗಿತ್ತು. ಓಕೆ, ಆಸ್ ಪರ್ ದಿ ಸೆಕೆಂಡ್ ರೌಂಡ್. ಓಕೆ, ಸೆಕೆಂಡ್ ರೌಂಡಲ್ಲಿ ಇಷ್ಟು ಅಲೋಟ್ ಆಗಿತ್ತು. ನೆಕ್ಸ್ಟ್ ಕ್ಯಾಟಗರಿ 1ಗೆ 28, 2Aಗೆ 30K, ಮತ್ತು 2BGಗೆ 33, 3Aಗೆ 30K, ಮತ್ತು 2BGಗೆ 3BGಗೆ 28K, SCGಗೆ 36K ಆ್ಯಂಡ್ STGಗೆ 31K. ಓಕೆ, ಅದೇ ರೀತಿ ರೂರಲ್ ಇತ್ತು ಅಂದರೆ ನಿಮ್ಮದು ರ್ಯಾಂಕ್ಸ್ಗಳನ್ನ ನೀವು ಹಾಗೆ ನೋಡ್ಕೊಳ್ಳಿ. 29K ಮತ್ತು 31K, 34K, 31K, 40K, 34K ಈ ರೀತಿ ಅಲೋಟ್ ಆಗಿತ್ತು. ಓಕೆ, ನೆಕ್ಸ್ಟ್ ಅದೇ ರೀತಿ ಕನ್ನಡ ಮೀಡಿಯಮ್ ಇತ್ತು, ಕ್ಲೈಮ್ ಇತ್ತು ಅಂದರೆ 29K, 46K, 31K, 39K ಆ್ಯಂಡ್ 30K. ಈ ರೀತಿ ನಿಮ್ಮ ಕ್ಯಾಟಗರಿಯಲ್ಲಿ ಎಷ್ಟೆಷ್ಟು ರ್ಯಾಂಕ್ಸ್ಗೆ ನಿಮಗೆ ಸಿಗ್ತಿದೆ ಅಂತ ನೀವು ನೋಡಿಕೊಂಡು ನಿಮಗೆ ಈ ವರ್ಷ BSc ಅಗ್ರಿಕಲ್ಚರ್ ಯಾವುದಾದ್ರೂ ಒಂದು ಕಾಲೇಜಲ್ಲಿ ಸಿಗುತ್ತಾ ಇಲ್ವಾ ಅಂತ ನೀವು ಕನ್ಫರ್ಮ್ ಮಾಡ್ಕೋಬೋದು. ಅದೇ ರೀತಿ ಹಾರ್ಟಿಕಲ್ಚರ್ದು ನೋಡೋದಾದರೆ ಇದು ನೋಡಿ, ಹಾರ್ಟಿಕಲ್ಚರ್ BSc ಹಾರ್ಟಿಕಲ್ಚರ್. ಅದಕ್ಕೂ ಮುಂಚೆ ನಿಮಗೆ ಒಂದು ಹೇಳಬೇಕು ಏನಂದರೆ, ನೀವು ಕಾಮನ್ ಆಗಿ ನೀಟ್ ಬರಿತಿರ್ತೀರಾ. BSc ಅಗ್ರಿಕಲ್ಚರ್ ಇಂಟ್ರೆಸ್ಟ್ ಇರೋರು, ಇಂಜಿನಿಯರಿಂಗ್ ಇಂಟ್ರೆಸ್ಟ್ ಇಲ್ಲ ಅಂದರೆ BSc ಬರಬೇಕು, ಇಲ್ಲಾಂದರೆ ವೆಟನರಿಗೆ ಬರಬೇಕು, ಇಲ್ಲಾಂದರೆ ನೀಟ್ ಬರೀಬೇಕು. ಓಕೆ, ಇವಾಗ ನೀಟ್ ಇನ್ನೊಂದು 10 ಡೇಸಲ್ಲಿದೆ. ಓಕೆ, ನೀವೇನು ಮಾಡ್ತೀರಾ, ರೀನೀಟ್ನ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬರೆಯೋಕೆ ಟ್ರೈ ಮಾಡಿ. ಓಕೆ, BSc ಅಗ್ರಿಕಲ್ಚರ್ಗಿಂತ ನೀಟ್ ಮೆಡಿಕಲ್ ಸೀಟೇ ಒಳ್ಳೆಯದು. ಓಕೆ, ಸೊ ನೀವು ರೀನೀಟ್ಗೆ ಕಾನ್ಸಂಟ್ರೇಟ್ ಮಾಡಿ, ಒಳ್ಳೆ ಸ್ಕೋರ್ ತೆಗಿಯೋಕ್ಕೆ ಟ್ರೈ ಮಾಡಿ. ಯಾವ ರೀತಿ ಟ್ರೈ ಮಾಡ್ತೀರಾ, ನೀವು ಬೇಕಿದ್ರೆ ಫಿಸಿಕ್ಸ್ ವಾಲಾದು
ಕ್ಲಾಸಸ್ಗಳು ಇರುತ್ತೆ, ಆನ್ಲೈನ್ ಕ್ಲಾಸಸ್ಸು, ಆಫ್ಲೈನ್ ಕ್ಲಾಸಸ್ ಇದೆ. ಅದೆಲ್ಲಾನು ನೀವು ಹೋಗಿ ನೀವು ಅಲ್ಲಿ ಒಳ್ಳೊಳ್ಳೆ ಟೀಚರ್ಸ್ ಇರ್ತಾರೆ, ಅವ್ರ ಹತ್ರ ನೀವು ಕಲಿಬೋದು. ಓಕೆ, ಅದು ಕಲ್ತ್ಕೊಂಡು ನೀವು ಒಳ್ಳೆ ಸ್ಕೋರ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ BSc ಅಗ್ರಿಕಲ್ಚರ್ ಬೇಡ, ಹಾರ್ಟಿಕಲ್ಚರ್ ಬೇಡ, ಮೆಡಿಕಲ್ ಸೀಟ್ ಕನ್ಫರ್ಮ್ ಆಗುತ್ತೆ ಅಲ್ವಾ. ಇವಾಗ ಹಾರ್ಟಿಕಲ್ಚರ್ದು ಸೀಟ್ಗೆ ಎಷ್ಟೆಷ್ಟು ಕಟ್ ಆಫ್ ಹೋಗಿದೆ ಅಂದರೆ ಜನರಲ್ ಮೆರಿಟ್ಗೆ 35K ಇತ್ತು. ನೆಕ್ಸ್ಟು ಕ್ಯಾಟಗರಿ 1Gಗೆ 33K, 43K, ನೆಕ್ಸ್ಟ್ 2AGಗೆ 42K ಆ್ಯಂಡ್ 2BGಗೆ 49K, 3AGಗೆ 42K ಆ್ಯಂಡ್ 3BGಗೆ 39K, ನೆಕ್ಸ್ಟ್ SCGಗೆ 42 ಆ್ಯಂಡ್ 43. ಈ ರೀತಿ ಕಟ್ ಆಫ್ ಹೋಗಿತ್ತು ಲಾಸ್ಟ್ ಇಯರು. ಓಕೆ, ಈ ವರ್ಷನೂ ಮೇ ಬಿ ಇನ್ಕ್ರೀಸ್ ಆಗ್ಬೋದು, ಡಿಕ್ರೀಸ್ ಆಗ್ಬೋದು. ರೂರಲ್ ಇತ್ತು ಅಂದರೆ 39K, 45K, 40K, 47K. ಸೇಮ್ ವೇ ಕನ್ನಡ ಇತ್ತು ಅಂದರೆ 40K, 40K, 51K. ಇಲ್ಲಿ ಯಾವ್ದ್ಯಾವುದು ಕಾಲೇಜಲ್ಲಿ ಸೀಟ್ಸ್ಗಳು ಅಲೋಟ್ ಆಗಿಲ್ಲ, ಅದರಲ್ಲಿ ಕಟ್ ಆಫ್ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆ, ವಿಡಿಯೋಸ್ ಇದೇ ರೀತಿ ನಿಮಗೆ ಇನ್ನೊಂದಷ್ಟು ವಿಡಿಯೋಸ್ ಬೇಕಂದ್ರೆ ಐ ಕ್ಯಾನ್ ಮೇಕ್ ಇಟ್. ಓಕೆ, ನೀವೇನು ತಲೆಗೆ ಇಟ್ಸ್ಕೊಬೇಡಿ. ಬೇಕಿರೋ ಅಂಥ ಕಂಟೆಂಟ್ಗಳು ಯಾವ್ದ್ಯಾವುದು ನಿಮ್ಗೆ ರಿಕ್ವೈರ್ಮೆಂಟ್ ಇದೆ ಅದನ್ನ ಕಮೆಂಟ್ ಮಾಡಿ. ಓಕೆ, ನಾನು ನೆಕ್ಸ್ಟ್ ವೀಡಿಯೋಸು ಅದ್ರ ಮೇಲೆ ಮಾಡೋಕೆ ಟ್ರೈ ಮಾಡ್ತೀನಿ. ಓಕೆ, ಇವಾಗ ಸದ್ಯಕ್ಕೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಓಕೆ, ವಿಡಿಯೋ ಚೆನ್ನಾಗಿತ್ತು ಅಂದರೆ ವಿಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಫಿಸಿಕ್ಸ್ ವಾಲಾನ ಮರಿಬೇಡಿ, ಹೋಗಿ ಫಿಸಿಕ್ಸ್ ವಾಲಾ ಕೋರ್ಸಸ್ಗಳನ್ನ ತೊಗೊಂಡು ರೀನೀಟ್ನ ಚೆನ್ನಾಗಿ ಮಾಡೋಕೆ ಟ್ರೈ ಮಾಡಿ. ಓಕೆ, ಅದೇ ರೀತಿ ವಿಡಿಯೋಗೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.